ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಶ್ರೀ ರಾಮತೀರ್ಥದಲ್ಲಿ ಶ್ರೀ ವಿಠ್ಠಲ ರುಕುಮಾಯಿ ದೇವರ ವನಭೋಜನ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೊನ್ನಾವರ ಪಟ್ಟಣದ ಶ್ರೀ ವಿಠ್ಠಲ ರುಕುಮಾಯಿ ದೇವರ ವನಭೋಜನ ಕಾರ್ಯಕ್ರಮ ಶ್ರೀ ರಾಮತೀರ್ಥದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಸುಮಾರು 90 ವರ್ಷಗಳಿಂದ ನಡೆಯುತ್ತಿರುವ ವನಭೋಜನ ಕಾರ್ಯಕ್ರಮದ ನಿಮಿತ್ತ ದೈವಜ್ಞ ಸಮಾಜದವರು ಶ್ರೀದೇವರ ಪಲ್ಲಕ್ಕಿ ಮೆರವಣಿಗೆ ಮೂಲಕ ಶ್ರೀರಾಮತೀರ್ಥಕ್ಕೆ ಬಂದು ದೇವರ ಸಾನ್ನಿಧ್ಯದಲ್ಲಿಯೇ ಭಕ್ತರೆಲ್ಲ ಸೇರಿ ಅಡುಗೆ ಸಿದ್ಧಪಡಿಸಿ ಪ್ರಸಾದ ಭೋಜನ ಮಾಡಿದರು. ಬಳಿಕ ಸಾಯಂಕಾಲ ದೇವರ ಪಲ್ಲಕ್ಕಿ ಮೆರವಣಿಗೆ ಹೊನ್ನಾವರ ಪಟ್ಟಣದಾದ್ಯಂತ ಸಂಚರಿಸಿ ದೇವಸ್ಥಾನಕ್ಕೆ ತೆರಳುವ ಮೂಲಕ ಈ ವನಭೋಜನ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಈ ಬಗ್ಗೆ ದೇವಸ್ಥಾನದ ಅಧ್ಯಕ್ಷರು ಪ್ರತಿಕ್ರಿಯಿಸಿ ಈ ವನಭೋಜನ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಲತಾ ಶೇಟ್, ಮಾದೇವ್ ಶೇಟ್, ಶಿವಪ್ಪ ಶೇಟ್, ಗಣೇಶ್ ಶೇಟ್ ಹಾಗೂ ಊರ ನಾಗರಿಕರು ಇದ್ದರು. ಈ ವರ್ಷ ನಮ್ಮ ಸಮಾಜದ ಒಂದು ವನಭೋಜನ ಪ್ರತಿ ವರ್ಷವೂ ಸಹಿತ ಕಾರ್ತಿಕ ಮಾಸ ಪಕ್ಷ ತದಿಗೆ ಎಂದು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ನಡೀತದೆ. ಬೆಳಗ್ಗೆ 9:30 ಸುಮಾರು ನಾವು ದೇವಸ್ಥಾನದಿಂದ ಪಲ್ಲಕ್ಕಿಯನ್ನು ವಾದ್ಯದ ಮೂಲಕವಾಗಿ ಶ್ರೀರಾಮತೀರ್ಥಕ್ಕೆ ಇಲ್ಲಿ ಆಗಮಿಸ್ತೇವೆ. ಆಮೇಲೆ ಇಲ್ಲಿಯೇ ನಾವು ಸ್ವತಃ ಅಡುಗೆಯನ್ನು ತಯಾರಿಸಿ ಸಮಸ್ತ ಸಮಾಜ ಬಾಂಧವರು ಇಲ್ಲಿ ಪ್ರಸಾದ ಭೋಜನವನ್ನು ಮಾಡ್ತಾರೆ. ಇತರ ಸಮಾಜದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಹಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸಮಾಜದಲ್ಲಿ ಒಂದು ಐಕ್ಯತೆಯನ್ನು ಮೂಡಿಸುವಂಥ ಇದೊಂದು ಕಾರ್ಯಕ್ರಮ. ಇಲ್ಲಿ ವನಭೋಜನದ ನಂತರದಲ್ಲಿ ಸಾಯಂಕಾಲ 5 ಗಂಟೆಯಿಂದ ನಮ್ಮ ದೇವರ ಒಂದು ಮೆರವಣಿಗೆ ಪಲ್ಲಕ್ಕಿಯ ಉತ್ಸವವನ್ನು ಹೊನ್ನಾವರದ ಪ್ರಮುಖ ಬೀದಿಯಲ್ಲಿ ನಾವು ನಡೆಸ್ತೇವೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.